बेंगळुरूमध्ये केपीसीसी कार्यालयासमोर झालेल्या आंदोलनावेळी आमदार बीबी हरीश यांच्यावर अंडीफेक करण्यात आल्याच्या घटनेचा निषेध करत भाजपाने राज्यभर आंदोलन केले। बेळगावात जिल्हाध्यक्ष सुभाष पाटील यांच्या नेतृत्वाखाली भाजप कार्यकर्त्यांनी निदर्शने करत काँग्रेस सरकाराविरोधात घोषणाबाजी केली। आंदोलनादरम्यान भाजप नेत्यांनी आरोप केला की नीट प्रश्नपत्रिका गळती प्रकरणी विद्यार्थ्यांच्या आंदोलनाचा काँग्रेस राजकीय फायद्यासाठी वापर करत आहे। तसेच या आंदोलनाला परदेशातून आर्थिक मदत मिळत असून पंतप्रधान नरेंद्र मोदी यांच्या नेतृत्वाखाली केंद्र सरकारला लक्ष्य करण्यासाठी कट रचला जात आहे, असे आरोपही त्यांनी केले। ನೀಟ್ ಪರೀಕ್ಷೆ ಫಲಿತಾಂಶದ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದಾವೆ ಅಂತ ಹೇಳಿ ಒಂದು ವಿದ್ಯಾರ್ಥಿಗಳ ವೇಷದಲ್ಲಿ ಒಂದು ಹೋರಾಟವನ್ನು ಶಾಂತಿಯುತವಾಗಿ ಮಾಡಬೇಕಾಗಿತ್ತು। ಇವತ್ತು ಆ ಹೋರಾಟ ಯಾವ ರೀತಿ ನಡೆದಿದೆ ಅಂದರೆ, ಇವತ್ತು ಪಾಕಿಸ್ತಾನ ಬಾಂಗ್ಲಾದೇಶದ ವಿದೇಶಗಳಿಂದ ಇವತ್ತು ಹಣ ಅವ್ರಿಗೆ ಸಂದಾಯ ಆಗ್ತಾ ಇದೆ। ಅದ ಪ್ರತಿಭಟನೆ ಹೋರಾಟ ಯಾವ ರೀತಿ ಇತ್ತಂದ್ರೆ ಅವ್ರದ್ದು ಆ ಹೋರಾಟದಲ್ಲಿ ಲಾಂಗು ಮಚ್ಚು ಬಡಿಗೆ ಕಲ್ಲುಗಳಿಂದ ಅವ್ರು ಹೋರಾಟವನ್ನು ಮಾಡ್ತಾ ಇದ್ದಾರೆ। ಆದರೆ ಅವ್ರ ಉದ್ದೇಶ ಏನದಪ್ಪ ಅಂತಂದ್ರೆ ಈ ಭವ್ಯ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿ ಬಾಂಗ್ಲಾದೇಶದಲ್ಲಿ ನೇಪಾಳದಲ್ಲಿ ಹೋರಾಟ ಆ ಟೈಪ್ ಒಂದು ಹೋರಾಟ ಮಾಡಿ ಈ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಒಂದು ಹೆಸರನ್ನು ಕೆಡಿಸಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರನ್ನು ಕೆಡಿಸಬೇಕು, ಅವ್ರು ತೇಜೋವಧೆ ಮಾಡ್ಬೇಕಂತೇಳಿ ಇವತ್ತು ಹಿಂಸಾಚಾರವಾಗಿ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ। माजी आमदार अनिल बेटके यांनी बोलताना बेळगावात अलीकडे झालेल्या आंदोलनात एका वरिष्ठ समाजातील युवकाचा सहभाग असल्याचा आरोप केला। देशभरात अस्थिरता निर्माण करण्याच्या उद्देशाने काँग्रेस हा मुद्दा पुढे करत असल्याचा दावा त्यांनी केला। भाजप नेत्यांनी असा सवालही उपस्थित केला की यापूर्वी विविध राज्यांमध्ये प्रश्नपत्रिका गळतीच्या घटना घडल्या होत्या, मात्र त्यावेळी काँग्रेसने अशा प्रकारची आंदोलने केली नव्हती। आता केवळ नीट प्रकरणाचा आधार घेत राजकारण केले जात असल्याचा आरोप त्यांनी केला। यावेळी बेळगावात काल झालेल्या आंदोलनादरम्यान पंतप्रधान नरेंद्र मोदी यांच्या विरोधात कथितपणे आक्षेपार्ह घोषणा देणाऱ्यांवर कठोर कायदेशीर कारवाई करावी अशी मागणीही भाजप नेत्यांनी केली। आजादी ವೈಯಕ್ತಿಕವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅವಹೇಳನಕಾರಿಯಾಗಿ ಘೋಷಣೆ ಕೊಟ್ಟಿದ್ದಾರೆ ಸರ್, ವೈಯಕ್ತಿಕವಾಗಿ ಘಟನೆ ಮಾಡಿದ್ದಾರೆ ಸರ್, ಅಂತವ್ರ ಮ್ಯಾಗೂ ಆಗ್ಬೇಕು ಸರ್। ನೀವು ವಿಡಿಯೋ ಕ್ಲಿಪ್ ತೆಗೀರಿ ಸರ್, ಅದ್ರೊಳಗೆ ಪೊಲೀಸ್ ಅಧಿಕಾರಿಗಳಿಗೆ ನಿನ್ನೆ ದಿನ ಕಾಂಗ್ರೆಸ್ಸಿನ ನಾಯಕರು ಮಾಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಮೋದಿ ಅವರಿಗೆ ಮಾಡಿರ್ತಕ್ಕಂಥ ಯಾರು ಹೇಳಿಕೆಗಳನ್ನ ಮಾಡಿದ್ದಾರೆ ಅವರನ್ನ ದಯವಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ ಮುಖಾಂತರ ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತಕ್ಕಂಥ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ। ಮತ್ತೆ ಹೋರಾಟವನ್ನ ನೆಪವನ್ನ ಇಟ್ಕೊಂಡ ಭಾರತ ದೇಶದೊಳಗೆ ಅರಾಜಕತೆ ಉಂಟು ಮಾಡ್ಬೇಕಂದ್ರೆ ಕೆಲವೊಂದು ಶಕ್ತಿಗಳು ದೇಶದಿಂದ ಹಣ ಪಡ್ಕೊಂಡ್ರಿಂದ ಭಾಗವಹಿಸ್ತಾರೆ, ಅಂತವ್ರನ್ನು ಕೂಡ ತಾವು ಗಮನಿಸ್ತಾರೆ। ಮತ್ತು ವೈಯಕ್ತಿಕ ನಿಂದನೆ ಮಾಡಿದ ಪ್ರಧಾನಿಗಳನ್ನ ವೈಯಕ್ತಿಕ ನಿಂದನೆ ಮಾಡಿದ ಶಿಕ್ಷೆ ಆಗ್ಬೇಕು ಸರ್। ಅದ್ರ ಸಂಬಂಧ ನೀವು ವಿಡಿಯೋ ಕ್ಲಿಪ್ ತೆಗೀರಿ ಸರ್, ಯಾರ ಮಂತ್ರಿಗಳಿಗೆ ನಾವು ಹೇಳಿಕೆಯನ್ನು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ। ಈ ತರದ ಹೋರಾಟಗಳಿಗೆ ಕುಮ್ಮಕ್ಕನ್ನು ಕೊಡುವುದರ ಮೂಲಕ ಕರ್ನಾಟಕದಲ್ಲಿ ಸಹಿತ ಅಶಾಂತಿಯನ್ನು ಮಾಡ್ತಕ್ಕಂಥ ಕೆಲಸಗಳನ್ನ ಕಾಂಗ್ರೆಸ್ ನಾಯಕರು ಮಾಡಬಾರದು।
ಕೂಡಲೇ ಪಾರ್ಲಿಮೆಂಟ್ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನೀಟ್ ಅಕ್ರಮಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿಕೆ ನಾವು ಬಯಸ್ತಾ ಇದ್ದೀವಿ. ನಮ್ಮ ಬಿಜೆಪಿ ಶಾಸಕರ ಮೇಲೆ ಆಗಿರ್ತಕ್ಕಂಥ ಏನು ಅವರು ಅನ್ಯಾಯವನ್ನು ಮಾಡಿದ್ದಾರೆ ಅದ್ರ ಮೇಲೆ ಮಾಡಿರ್ತಕ್ಕಂಥ ಗುಂಡಾಗಳ ಮೇಲೆ ಕ್ರಮ वहिसಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ इथे. नीट प्रश्नपत्रिका गळती प्रकरणावरून राज्य आणि देशाच्या राजकारणात आरोप प्रत्यारोप तीव्र झाले आहेत. मात्र या प्रकरणामुळे भविष्यासाठी स्वप्न पाहणारे काही विद्यार्थ्यांनी आत्महत्या केल्याची घटना अत्यंत दुर्दैवी असून या संपूर्ण प्रकरणात विद्यार्थ्यांचे हित सर्वाधिक महत्त्वाचे ठरावे अशी भावना समाजातून व्यक्त होत आहे. अशा आणखीन अपडेटसाठी फॉलो करा व्हॉइस ऑफ वेणुग्रामला.